HD ಪನ್ನೀರ್ ಮಾಡುವ ವಿಧಾನ. ಮೊದಲು ಸ್ಟಫಿಂಗ್ ತಯಾರಿಸಿಕೊಳ್ಳಲು ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿ ಸಿಪ್ಪೆ ತೆಗೆದ 2 ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೆ 1 ಚಮಚ ಆಮ್ಚೂರ್ ಪೌಡರ್ ಹಾಕಿ ಕಲಿಸುತ್ತಾ ಅಚ್ಚ ಖಾರದ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಗರಂ ಮಸಾಲ, 1/4 ಚಮಚ ಬ್ಲಾಕ್ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕಿ ಆಲೂಗೆಡ್ಡೆ ಚೆನ್ನಾಗಿ ಪೇಸ್ಟ್ ರೀತಿ ಆಗುವವರೆಗೂ ಕಲಿಸಿ ಮಿಶ್ರಣ ಸ್ಮೂತ್ ಆದಾಗ ಹಾಗೆಯೇ ಇಡಿ. ಪನ್ನೀರ್ ಬ್ಲಾಕ್ ಗಳನ್ನು ತೆಳುವಾಗಿ ಅಗಲವಾದ ಸ್ಲೈಸ್ ಗಳಂತೆ ಕತ್ತರಿಸಿ ಒಂದು ತಟ್ಟೆಯಲ್ಲಿ ಜೋಡಿಸಿ. ಒಂದು ಪನ್ನೀರ್ ಸ್ಲೈಸ್ ನ ಮೇಲೆ ಧನಿಯಾ ಪುಡಿಯನ್ನು ತೆಳುವಾದ ಪದರದಂತೆ ಉದುರಿಸಿ. ನಂತರ ಆಲೂಗೆಡ್ಡೆಯ ಸ್ಟಫಿಂಗ್ ಸ್ವಲ್ಪ ಹರಡಿ ಮತ್ತೊಂದು ಪನ್ನೀರ್ ಸ್ಲೈಸ್ ಅನ್ನು ಅದರ ಮೇಲೆ ಮುಚ್ಚಿ ನೀಟಾಗಿ ಪ್ಯಾಕ್ ಮಾಡಿ ಚಾಕುವಿನ ಸಹಾಯದಿಂದ ಸ್ಟಫ್ ಆಗಿರೋ ಪನ್ನೀರ್ ಅನ್ನು ಕ್ಯೂಬ್ಸ್ ಗಳನ್ನಾಗಿ ಕತ್ತರಿಸಿಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಕಡಲೆ ಹಿಟ್ಟು ಹಾಕಿ ಅದಕ್ಕೆ 2 ಚಮಚ ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ 1 ಚಮಚ ಹಾಕಿ ಸ್ವಲ್ಪ ನೀರು ಸೇರಿಸಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸಿ ಇಡಿ. ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಒಗ್ಗರಣೆ ಪಾತ್ರೆಗೆ 4 ಚಮಚ ತುಪ್ಪ ಹಾಕಿ ಬಿಸಿ ಆಗಲು ಇಡಿ. ಈಗ ಕತ್ತರಿಸಿಟ್ಟ ಸ್ಟಫ್ಡ್ ಪನ್ನೀರ್ ಕ್ಯೂಬ್ಸ್ ಗಳನ್ನು ಬಜ್ಜಿ ಹಿಟ್ಟಿನಲ್ಲಿ ಅದ್ದಿ ಚೆನ್ನಾಗಿ ಕೋಟ್ ಆಗುವಂತೆ ಮಾಡಿ ಅದನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಹಾಗೆಯೇ ಬಿಡಿ. ತುಪ್ಪ ಕಾದಾಗ ಅದಕ್ಕೆ ಗೋಡಂಬಿ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಒಂದು ತಟ್ಟೆಗೆ ತೆಗೆದು ಹಾಕಿ. ಎಣ್ಣೆಯಲ್ಲಿ ಬೆಂದು ಹೊಂಬಣ್ಣ ಬಂದ ಪನ್ನೀರಿನ ಬಜ್ಜಿಗಳನ್ನು ತೆಗೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ಹಾಕಿ. ಪ್ಯಾನಿಗೆ 1 ಚಮಚ ತುಪ್ಪ, 1 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ದಪ್ಪಗೆ ಹೆಚ್ಚಿದ ಈರುಳ್ಳಿ ಪೆಟಲ್ಸ್ ಹಾಕಿ ಬಣ್ಣ ಬಿಡುವವರೆಗೂ ಬಾಡಿಸಿ. ನಂತರ ಕ್ಯಾಪ್ಸಿಕಮ್ ಪೆಟಲ್ಸ್ ಅನ್ನು ಹಾಕಿ ಗರಿ ಗರಿ ಆಗುವಷ್ಟು ಹುರಿದು ಒಂದು ತಟ್ಟೆಗೆ ವರ್ಗಾಯಿಸಿ. ಪ್ಯಾನಿಗೆ 3 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ 1 ಚಮಚ ಜೀರಿಗೆ ಹಾಕಿ ಸಿಡಿಸಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸಿ ರುಬ್ಬಿಟ್ಟ ಈರುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕುದಿಸಿ. 1 ಕಪ್ ಟೊಮೆಟೊ ಪ್ಯೂರಿಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ 1 ಚಮಚ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 3/4 ಚಮಚ, ಆಮ್ಚೂರ್ ಪೌಡರ್ 1/2 ಚಮಚ, ಜೀರಿಗೆ ಪುಡಿ 1/2 ಚಮಚ, ಕಾಳು ಮೆಣಸಿನ ಪುಡಿ 1/2 ಚಮಚ, ಅರಿಶಿನ 1/4 ಚಮಚ, ಗರಂ ಮಸಾಲಾ ಪುಡಿ 3/4 ಚಮಚ ಹಾಕಿ ಎಲ್ಲ ಬೆರೆಯುವಂತೆ ಮಿಕ್ಸ್ ಮಾಡಿ ಬಾಡಿಸಿ. ಈಗ ಬೇಯಿಸಿದ ಬಟಾಣಿ 1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ ಕುದಿಸಿ. ನಂತರ ಕರಿದಿಟ್ಟ ಪನ್ನೀರ್ ಬಜ್ಜಿಗಳನ್ನು ಒಂದೊಂದಾಗಿ ಮೇಲೆ ಹಾಕಿ ಹುರಿದಿಟ್ಟ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಪೆಟಲ್ಸ್ ಗಳನ್ನು ಸೇರಿಸಿ ಮಸಾಲೆಯಲ್ಲಿ ಮಿಕ್ಸ್ ಆಗುವಂತೆ ಒಂದು ಕುದಿ ಕುದಿಸಿ. ಮೇಲೆ ತುಪ್ಪದಲ್ಲಿ ಕರಿದಿಟ್ಟ ಗೋಡಂಬಿಯನ್ನು ತುಪ್ಪದ ಸಮೇತ ಹಾಕಿ. ನಂತರ ಸ್ವಲ್ಪ ಕಸೂರಿ ಮೇಥಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಸಖತ್ ಆಕರ್ಷಕವಾದ HD ಪನ್ನೀರ್. ಹೀಗೆ ಮಾಡಿ ರೊಟ್ಟಿ, ಚಪಾತಿ, ಪೂರಿಗೆ ನೆಂಚಿಕೊಂಡು ಜಮಾಯಿಸಿ